ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಹನುಮಾನ್ ಸಂದೇಶ್ ಚಾನಲ್ಗೆ ಆರ್ಥಿಕ ಸ್ವಾಗತ. ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ತಿಳಿಸಿ. ಇವತ್ತಿನ ನಮ್ಮ ರೀಡಿಂಗ್ ತುಂಬ ವಿಶೇಷವಾದದ್ದು. ಭೀಮನ ಅಮಾವಾಸ್ಯೆಯ ನಂತರ ಅವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಮರಳಿ ಬರ್ತಾರಾ? ಇದು ಇವತ್ತಿನ ನಮ್ಮ ಪ್ರಶ್ನೆ. ನಿಮ್ಮಿಂದ ದೂರವಾಗಿರುವ ವ್ಯಕ್ತಿ ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟಲ್ಲಿರಬಹುದು, ಬ್ರೇಕಪ್ ಆಗಿರಬಹುದು, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದು ಈಗ ನಿಮ್ಮಿಬ್ಬರ ನಡುವೆ ಮಾತುಕತೆ ಕಡಿಮೆಯಾಗಿರಬಹುದು. ಅವರು ಹಿಂದೆ ಮಾಡಿದ ತಪ್ಪುಗಳನ್ನು ಈಗ ಅರ್ಥ ಮಾಡಿಕೊಳ್ಳುತ್ತಿದ್ದಾರಾ? ನಿಮ್ಮಿಂದ ದೂರವಾದ ನಂತರ ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗಿದೆಯಾ? ಅವರ ಮನಸ್ಸಿನಲ್ಲಿ ಈಗ ಏನು ನಡೆಯುತ್ತಿದೆ? ಅವರು ನಿಮ್ಮನ್ನು ನೆನಪಿಸಿಕೊಳ್ತಿದ್ದಾರಾ? ಮತ್ತೆ ನಿಮ್ಮ ಜೊತೆ ಮಾತನಾಡಬೇಕು, ಸಂಬಂಧವನ್ನು ಸರಿಪಡಿಸಿಕೊಳ್ಳಬೇಕು ಅನ್ನುವ ಮನಸ್ಸು ಅವರಿಗಿದೆಯಾ? ಇವತ್ತು ನಾವು ರೈಸ್ ರೀಡಿಂಗ್ ಮೂಲಕ ಈ ಎನರ್ಜಿ ನೋಡೋಣ. ಈ ರೈಸ್ ಶೇಪ್ನ ಮುಂದೆ ಯಾವ ರೀತಿ ಎನರ್ಜಿ ತೋರಿಸುತ್ತಿದೆ ಅನ್ನೋದನ್ನು ಗಮನಿಸೋಣ. ನಂತರ ಅದರಿಂದ ಅವರ ಓಲ್ಡ್ ಥಾಟ್ಸ್, ಪ್ರೆಸೆಂಟ್ ಸಿಚುವೇಶನ್ಸ್, ಮೈಂಡ್ ಸೆಟ್, ಫೀಲಿಂಗ್ಸ್, ರಿಗ್ರೆಟ್ ಮತ್ತು ನೆಕ್ಸ್ಟ್ ಎನರ್ಜಿ ಒಂದಾಗಿ ಅರ್ಥ ಮಾಡಿಕೊಳ್ಳೋಣ. ಇದು ಕೇವಲ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆದರೆ ಮಾತ್ರ ರೀಡಿಂಗನ್ನು ತೆಗೆದುಕೊಳ್ಳಿ, ಆಗದಿದ್ದರೆ ಅದನ್ನು ಅಲ್ಲಿಯೇ ಬಿಟ್ಟು ಬಿಡಿ. ಹಾಗಾದರೆ ತಡ ಮಾಡದೆ ರೈಸ್ ರೀಡಿಂಗ್ನ ಮೂಲಕ ನೋಡೋಣ. ಹನುಮಾನ್ ಹಾಗೂ ಶ್ರೀರಾಮನನ್ನ ಮನಸ್ಸಿನಲ್ಲಿ ಜ್ಞಾಪಿಸಿಕೊಂಡು ಈಗ ನಾವು ರೈಸ್ ರೀಡಿಂಗ್ನ ನೋಡೋಣ. ನೋಡಿ ಸ್ನೇಹಿತರೆ, ಈ ರೀತಿಯ ಶೇಪ್ ಬಂದಿದೆ. ಇದು ಏನನ್ನು ತಿಳಿಸುತ್ತೆ ಅಂತ ಈಗ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಶೇಪ್ನಲ್ಲಿ ಮಧ್ಯದಲ್ಲಿ ಎರಡು ವ್ಯಕ್ತಿಗಳ ಪ್ರೆಸೆನ್ಸ್ ಒಟ್ಟಿಗೆ ಕಾಣಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಎರಡು ವ್ಯಕ್ತಿಯ ಪ್ರೆಸೆನ್ಸ್ ಇಲ್ಲಿ ನಮಗೆ ಕಾಣ್ತಾ ಇದೆ. ಇಬ್ಬರು ನಡುವೆ ಒಂದು ಕನೆಕ್ಷನ್ಸ್ ಈಗಲೂ ಇದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಅವರ ಬಾಡಿ ಫಾರ್ಮೇಷನ್ಸ್ ನೋಡಿದರೆ ಒಂದೇ ರೀತಿಯಾಗಿ ಇಲ್ಲ, ಸ್ವಲ್ಪ ಬೇರೆ ಬೇರೆ ಡೈರೆಕ್ಷನಲ್ಲಿ ಆಪೋಸಿಟ್ ಆಗಿ ಇದ್ದಾರೆ ಸ್ನೇಹಿತರೆ. ಇದರಿಂದ ಈ ಸಿಂಬಾಲಿಕ್ ಏನು ಹೇಳ್ತಿದೆ ಅಂದರೆ, ಇಬ್ಬರು ಇನ್ನು ಒಬ್ಬರನ್ನೊಬ್ಬರು ಕಂಪ್ಲೀಟ್ಲಿ ಬಿಡದೆ ತಮ್ಮ ಫೀಲಿಂಗ್ಸನ್ನು, ಥಾಟ್ಸನ್ನು ಜೊತೆಗೆ ನಿಂತಿರುವ ಸಿಚುವೇಶನ್ ಕಾಣಿಸ್ತಾ ಇದೆ. ಆ ವ್ಯಕ್ತಿಯ ಹಳೆಯ ಮೈಂಡ್ಸೆಟ್ನಲ್ಲಿ ತಮ್ಮ ಮಾತೇ ಸರಿ ಎಂಬ ಹಠ ಮತ್ತು ಈಗೋ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಅವರು ತಪ್ಪು ಮಾಡಿದರೂ ಅದನ್ನು ತಕ್ಷಣ ಒಪ್ಪಿಕೊಳ್ಳದೆ ಸಿಚುವೇಶನ್ಗೆ ನಿಮ್ಮನ್ನು ಕಾರಣ ಮಾಡಿರಬಹುದು. ನಾನು ಯಾಕೆ ಮೊದಲು ಹೋಗಿ ಮಾತನಾಡಬೇಕು, ಅವರೇ ನನ್ನನ್ನು ಮಾತನಾಡಿಸಲಿ, ನನ್ನನ್ನು ಅರ್ಥ ಮಾಡಿಕೊಳ್ಳಲಿ ಅನ್ನುವ ಮೈಂಡ್ಸೆಟ್ಟಲ್ಲಿ ಇರಬಹುದು ಅವರು. ಬಟ್ ಪ್ರೆಸೆಂಟ್ ಸಿಚುವೇಶನ್ ಈಗ ಇಬ್ಬರು ಒಂದೇ ಶೇಪ್ನಲ್ಲಿ ಕಾಣಿಸುವುದು ಒಂದು ಇಂಟರೆಸ್ಟಿಂಗ್ ಎನರ್ಜಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಡಿಸ್ಟೆನ್ಸ್ ಇದ್ದರು, ಕನೆಕ್ಷನ್ಸ್ ಇದ್ದರು, ಕಂಪ್ಲೀಟ್ಲಿ ಕಟ್ ಆಗಿಲ್ಲ. ಅವರು ನಿಮ್ಮನ್ನು ನೆನಪಿಸಿಕೊಳ್ಳಬಹುದು, ನೀವು ಕೂಡ ಅವರ ಬಗ್ಗೆ ಯೋಚನೆ ನಡೆಸುತ್ತಿರಬಹುದು. ಇಬ್ಬರ ಮಧ್ಯೆ ಮಾತಿನ ಗ್ಯಾಪ್, ಈಗೋ, ಹರ್ಟ್ ಒಂದು ವಾಲ್ ತರಹ ಕೆಲಸ ಮಾಡ್ತಿದೆ. ಅವರ ಮನಸ್ಸಿನಲ್ಲಿ ಈಗ ಹಿಂದಿನ ಘಟನೆಗಳು ರಿಪೀಟ್ ಆಗೋ ಎನರ್ಜಿ ಇದೆ. ನಾನು ಆಗ ಹಾಗೆ ಮಾತನಾಡಿದ್ದು ತಪ್ಪಾಯಿತಾ, ಅವರು ಯಾಕೆ ಇಷ್ಟು ದೂರ ಹೋಗುತ್ತಿದ್ದಾರೆ, ಮತ್ತೆ ಮಾತನಾಡಿದರೆ ಏನಾಗಬಹುದು ಅನ್ನುವ ಥಾಟ್ಸ್ ಕೂಡ ಇರಬಹುದು. ಅವರ ಫೀಲಿಂಗ್ಸ್ ಇಲ್ಲಿ ಸಂಪೂರ್ಣವಾಗಿ ಮುಗಿದಿರುವಂತೆ ಕಾಣ್ತಿಲ್ಲ. ಎರಡು ಫಿಗರ್ಸ್ಗಳು ಒಂದೇ ಫಾರ್ಮೇಷನಲ್ಲಿ ಕಾಣುತ್ತಿರುವುದರಿಂದ ಎಮೋಷನಲ್ ಕನೆಕ್ಷನ್ಸ್ ಇನ್ನೂ ಉಳಿದಿದೆ ಅನ್ನುವ ಸಿಂಬಾಲಿಕ್ ಗೊತ್ತಾಗ್ತಿದೆ. ಆದರೆ ಫೀಲಿಂಗ್ಸ್ ಜೊತೆ ಹರ್ಟ್ ಕೂಡ ಇದೆ. ಅಂದರೆ ಪ್ರೀತಿ ಇದೆ, ನೋವು ಕೂಡ ಇದೆ, ಮಿಸ್ ಮಾಡ್ಕೋತಿದ್ದಾರೆ, ಆದರೆ ಈಗೋ ಇದೆ. ಮಾತನಾಡಬೇಕು ಅನ್ನಿಸಿದರು ಅವರೇ ಬರಲಿ ಎಂದು ಕಾಯ್ತಾ ಇದ್ದಾರೆ. ಇದು ಅವರ ಪ್ರೆಸೆಂಟ್ ಎಮೋಷನಲ್ ಸ್ಟೇಟ್ ಆಗಿರಬಹುದು. ರಿಯಲೈಸೇಷನ್ ಮಾಡ್ಕೋತಾ ಇದ್ದಾರೆ. ಈ ರೀಡಿಂಗ್ನಲ್ಲಿ ಅವರು ನಿಧಾನವಾಗಿ ನಿಮ್ಮ ಕಡೆ ಬರುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಹಿಂದೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಸ್ಥಿರದಿರದಿದ್ದರು. ನೀವು ದೂರವಾದ ನಂತರ ಕೆಲವು ವಿಷಯಗಳು ಅವರಿಗೆ ಅರ್ಥವಾಗಬಹುದು. ನಾನು ಅವರನ್ನು ತುಂಬ ಹರ್ಟ್ ಮಾಡಿದನ ಅನ್ನುವ ಪ್ರಶ್ನೆ ಅವರೊಳಗೆ ಮೂಡಬಹುದು. ಆದರೆ ಇನ್ನು ಕಂಪ್ಲೀಟ್ ಅವರು ಮುಗಿದು ಹೋಗಿಲ್ಲ.
ಅವರ ಈಗೋ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಮಧ್ಯೆ ಒಂದು ಸ್ಟ್ರಗಲ್ ಇರಬಹುದು. ಇನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ಇಬ್ಬರು ಫಿಸಿಕಲಿ ಒಟ್ಟಿಗೆ ಇದ್ದರು, ಮನಸ್ಸು ಮಾತ್ರ ದೂರವಾಗಿರಬಹುದು. ಒಬ್ಬರನ್ನೊಬ್ಬರು ಮಾತನಾಡಲು ಕಾಯುತ್ತಿದ್ದಾರೆ, ಇನ್ನೊಬ್ಬರು ಮಾತನಾಡಬೇಕು ಅನ್ನಿಸಿದರು ಮೊದಲು ಅವರೇ ಮಾತನಾಡಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಈ ಶೇಪ್ನಲ್ಲಿ ಇಬ್ಬರು ಕಾಣಿಸುತ್ತಿರುವ ರಿಲೇಷನ್ಶಿಪ್ ಕನೆಕ್ಷನ್ ಇನ್ನೂ ಮುಗಿದಿಲ್ಲ ಏನೋ ಸಿಂಬಾಲಿಕ್ ಮೆಸೇಜ್ ಕೊಡ್ತಿದೆ. ಈ ಭೀಮನ ಅಮಾವಾಸ್ಯೆಯ ನಂತರ ಈ ರೀಡಿಂಗ್ ಸಿಂಬಾಲಿಕ್ ಮೆಸೇಜ್ ಪ್ರಕಾರ ಭೀಮನ ಅಮಾವಾಸ್ಯೆಯ ನಂತರ ಅವರೊಳಗಿನ ರಿಯಲೈಸೇಷನ್ ಹೆಚ್ಚಾಗುವ ಸಾಧ್ಯತೆಯ ಎನರ್ಜಿ ಇದೆ. ಮೊದಲಿಗೆ ಅವರು ತಮ್ಮ ತಪ್ಪುಗಳನ್ನು ಯೋಚಿಸುತ್ತಿದ್ದಾರೆ, ನಂತರ ತಮ್ಮ ಆಬ್ಜೆನ್ಸ್ ಫೀಲ್ ಮಾಡ್ತಿದ್ದಾರೆ, ಆಮೇಲೆ ಮಾತನಾಡಬೇಕಾ ಅನ್ನುವ ಥಾಟ್ಸ್ ಕೂಡ ಅವ್ರಿಗೆ ಬರ್ತಾ ಇದೆ. ಆದರೆ ಮರಳಿ ಬರುವುದು ಖಚಿತ ಅಂತ ಹೇಳುವುದಕ್ಕಿಂತ ಅವರ ಆ್ಯಕ್ಷನ್ ನೋಡಬೇಕು. ಅವರು ನಿಜವಾಗಿಯೂ ರಿಯಲೈಸ್ ಮಾಡಿಕೊಂಡಿದ್ದಾರೆ, ಅದು ಮಾತಿನಲ್ಲಿ ಮಾತ್ರವಲ್ಲ, ಅಪಾಲಜಿ ಅಥವಾ ಕಮ್ಯುನಿಕೇಷನ್ಸ್, ರೆಸ್ಪೆಕ್ಟ್ ಅಥವಾ ಎಕ್ಸ್ಪೋರ್ಟ್ನಲ್ಲಿ ಕಾಣಬೇಕು. ಒಟ್ಟಿನಲ್ಲಿ ಈ ಶೇಪ್ ಹೇಳೋದಾದರೆ ಎರಡು ವ್ಯಕ್ತಿಗಳ ಎನರ್ಜಿ ಒಂದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಬ್ಬರು ಸಂಪೂರ್ಣವಾಗಿ ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ ಮುಂದೆ ಹೋಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಮಧ್ಯದಲ್ಲಿ ನೋವಿದೆ, ಈಗೋ ಇದೆ, ಮಾತಿನಲ್ಲಿ ಗ್ಯಾಪ್ ಇದ್ದರೂ ಕನೆಕ್ಷನ್ಸ್ ಇನ್ನು ಮನಸ್ಸಿನ ಒಂದು ಮೂಲೆಯಲ್ಲಿ ಉಳಿದಿದೆ. ಭೀಮನ ಅಮಾವಾಸ್ಯೆಯ ನಂತರ ಈ ವ್ಯಕ್ತಿ ತಮ್ಮ ಹಳೆಯ ನಡೆನುಡಿಯನ್ನು ಮತ್ತೆ ಯೋಚಿಸಿ ನನ್ನಿಂದ ತಪ್ಪಾಯಿತಾ ಅನ್ನುವ ರಿಯಲೈಸೇಷನ್ಗೆ ಬರೋ ಎನರ್ಜಿ ಇದೆ. ಆದರೆ ಆ ರಿಯಲೈಸೇಷನ್ ಮಾತಾಗಿ ನಂತರ ಆ್ಯಕ್ಷನ್ ಆಗಿ ಬದಲಾಗುತ್ತದೆಯಾ ಅನ್ನೋದೇ ಇಲ್ಲಿ ಮುಖ್ಯ ಆಗಿದೆ ಸ್ನೇಹಿತರೆ. ಈ ರೈ ಶೇಪ್ನ ಮಧ್ಯಭಾಗದಲ್ಲಿ ಎರಡು ವ್ಯಕ್ತಿಗಳು ಗಟ್ಟಿಯಾಗಿ ಜೊತೆಯಾಗಿ ಸೇರಿಕೊಂಡಿದ್ದರು. ಅದರ ಸುತ್ತಲೂ ಸಾಕಷ್ಟು ರೈಸ್ಗಳು ಚೆದುರಿ ಹೋಗಿದೆ ಸ್ನೇಹಿತರೆ. ಇದರ ಸಿಂಬಾಲಿಕ್ ನೋಡಿದರೆ ಈ ರಿಲೇಷನ್ಶಿಪ್ನಲ್ಲಿ ಮುಖ್ಯವಾಗಿ ಸಮಸ್ಯೆ ಇಬ್ಬರ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ, ಅವರ ಸುತ್ತಲಿನ ಕನ್ಫ್ಯೂಷನ್ಸ್, ಡಿಸ್ಟನ್ಸ್ ಮತ್ತು ಮೂರನೇ ವ್ಯಕ್ತಿಯ ಮಾತುಕತೆಯಾಗಿ ನಡೀತಾ ಇರಬಹುದು ಅನ್ನೋ ಎನರ್ಜಿ ಕೊಡ್ತಾ ಇದೆ. ಅಂದರೆ ಇಬ್ಬರ ನಡುವೆ ಒಂದು ಕನೆಕ್ಷನ್ಸ್ ಇದ್ದರೂ ಅದನ್ನು ಸುತ್ತುವರೆದಿರುವ ವಿಷಯಗಳು ರಿಲೇಷನ್ಶಿಪ್ನ ಹಾಳು ಮಾಡ್ತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಹಳೆಯ ಆರ್ಗ್ಯುಮೆಂಟ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಅಥವಾ ಈಗೋ ಆಗಿರಬಹುದು, ಅಥವಾ ಫ್ಯಾಮಿಲಿ ಪ್ರೆಷರ್, ಹಳೆಯ ಉಳಿದ ತಪ್ಪು ತಿಳಿವಳಿಕೆ ಆಗಿರಬಹುದು. ಇವುಗಳಲ್ಲಿ ಯಾವುದಾದರೂ ಆಗಿರಬಹುದು. ಒಟ್ಟಿನಲ್ಲಿ ಈ ಚೆದುರಿದ ರೈಸನ್ನು ಅವರ ಮನಸ್ಸಿನ ಆ್ಯಂಗಲ್ನಲ್ಲಿ ನಾವು ನೋಡೋದಾದರೆ ಮೈಂಡ್ ತುಂಬ ಕ್ಲಿಯರ್ ಆಗಿಲ್ಲ ಅನ್ನುವ ಸಿಂಬಾಲಿಕ್ ನಮಗೆ ಗೊತ್ತಾಗ್ತಾ ಇದೆ. ಒಂದು ಕಡೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅಥವಾ ಅಟ್ಯಾಚ್ಮೆಂಟ್ ಇದೆ, ಮತ್ತೊಂದು ಕಡೆ ನಾನು ಮತ್ತೆ ಅವರ ಹತ್ತಿರ ಹೋದರೆ ಏನಾಗಬಹುದು, ಇಂದಿನ ಸಮಸ್ಯೆ ಮತ್ತೆ ಬರಬಹುದಾ, ಅವರು ನನ್ನನ್ನು ಸ್ವೀಕರಿಸುತ್ತಾರಾ ಅನ್ನುವ ಥಾಟ್ಸ್ ಕೂಡ ಬರಬಹುದು ಅವರಿಗೆ. ಆದ್ದರಿಂದ ಅವರ ಮೈಂಡ್ ಒಂದು ಡಿಸಿಷನ್ ಬರೋದಕ್ಕೆ ಮುಂಚೆ ಒಮ್ಮೆ ನಿಮ್ಮ ಕಡೆ ಮತ್ತೊಮ್ಮೆ ಈಗೋ ಭಯ ಎಲ್ಲ ಕಡೆ ಹೋಗಿ ನಿಮ್ಮ ಮತ್ತೆ ಬರಬಹುದಂತ ಯೋಚನೆ ಮಾಡ್ತಿದ್ದಾರೆ ಸ್ನೇಹಿತರೆ. ಆದರೆ ಹಿಂದೆ ಅವರು ರಿಲೇಷನ್ಶಿಪ್ನ ಮುಖ್ಯ ವಿಷಯಕ್ಕಿಂತ ಸುತ್ತಲಿನ ಸಮಸ್ಯೆಗಳೇ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ ಅವರು. ಆದರೆ ಈಗ ನೀವು ದೂರವಾದ ಮೇಲೆ ಈ ಚೆದುರಿದ ವಿಷಯಗಳು ಹೊರಗೆ ಬಂದು ನಿಜವಾಗಿ ನಮ್ಮಿಬ್ಬರ ನಡುವೆ ಏನಿದೆ ಅಂತ ಯೋಚಿಸುವ ಹಂತಕ್ಕೆ ಬರುವಂತೆ ರೀಡಿಂಗ್ ಮಾಡಬಹುದು. ಆದರೆ ಮೊದಲು ಪ್ರಾಬ್ಲಮ್ಸ್ ದೊಡ್ಡದಾಗಿ ಕಾಣುತ್ತಿದೆ. ಈಗ ರಿಲೇಷನ್ಶಿಪ್ನ ವ್ಯಾಲ್ಯೂ ದೊಡ್ಡದಾಗಿ ಕಾಣಲು ಶುರುವಾಗುತ್ತಿದೆ. ಸುತ್ತಲೂ ರೈಸ್ ಚೆದುರಿದರೂ ಮಧ್ಯದ ಇಬ್ಬರ ವ್ಯಕ್ತಿಯ ಪ್ರಮೋಷನ್ ಒಂದೇ ರೀತಿ ಇದೆ ಸ್ನೇಹಿತರೆ. ಒಂದೇ ರೀತಿಯ ಕನೆಕ್ಷನ್ಸ್ ಕೂಡ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸುತ್ತಿಲ ಸಮಸ್ಯೆಗಳು ರಿಲೇಷನ್ಶಿಪ್ನ ಡಿಸ್ಟರ್ಬ್ ಮಾಡಿವೆ, ಆದರೆ ಕನೆಕ್ಷನ್ ಸಂಪೂರ್ಣವಾಗಿ ಡಿಸಪಿಯರ್ ಆಗಿಲ್ಲ ಅಂತ ಗೊತ್ತಾಗ್ತಿದೆ ಅನ್ನುವ ಮೆಸೇಜ್ ಕೂಡ ಕೊಡ್ತಿದೆ. ಅವರು ನಿಮ್ಮನ್ನು ಮಿಸ್ ಮಾಡಿಕೊಳ್ಳಬಹುದು, ಆದರೆ ಆ ಫೀಲಿಂಗ್ಸ್ ಜೊತೆ ಕನ್ಫ್ಯೂಷನ್ ಕೂಡ ಇದೆ. ಈ ರೈಸ್ ರೀಡಿಂಗ್ ಒಂದು ವಾರ್ನಿಂಗ್ ಕೂಡ ಕೊಡುತ್ತಿದೆ. ಮತ್ತೆ ಇಬ್ಬರು ಹತ್ತಿರ ಬಂದರು, ಹಳೆಯ ಪ್ರಾಬ್ಲಮ್ಸ್ ಹಾಗೆಯೇ ಉಳಿದರೆ ರಿಲೇಷನ್ಶಿಪ್ಗೆ ಮತ್ತೆ ಡಿಸ್ಟರ್ಬ್ ಆಗಬಹುದು. ಆದ್ದರಿಂದ ಅವರ ತಪ್ಪಿನ ರಿಯಲೈಸೇಷನ್ ಮಾತ್ರ ಸಾಕಾಗುವುದಿಲ್ಲ. ಅವರು ಹಳೆಯ ಫಾರ್ಮ್ಯಾಟನ್ನು ಬದಲಾಯಿಸಬೇಕು, ಮಾತನಾಡಬೇಕು, ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕು.
ನಿಮ್ಮ ಫೀಲಿಂಗ್ಸ್ನ ಅವರು ಕೇಳಬೇಕು. ಆಗ ಮಾತ್ರ ಈ ಚೆದುರಿದ ಎನರ್ಜಿ ನಿಧಾನವಾಗಿ ಸೆಟಲ್ ಆಗುತ್ತದೆ ಅನ್ನುವ ಸಿಂಬಾಲಿಕ್ ರೀಡಿಂಗ್ ಕೂಡ ನಾವು ಹೇಳಬಹುದು. ಒಟ್ಟಿನಲ್ಲಿ ಇಲ್ಲಿ ಮಧ್ಯೆ ಎರಡು ವ್ಯಕ್ತಿಗಳ ಎನರ್ಜಿ ಗಟ್ಟಿಯಾಗಿ ಕಾಣಿಸುತ್ತಿದೆ ಸ್ನೇಹಿತರೆ. ಇದರಿಂದ ನನಗೆ ಒಂದು ವಿಷಯ ಮುಖ್ಯವಾಗಿ ಕಾಣಿಸುತ್ತಿದೆ. ಸಮಸ್ಯೆ ಕೇವಲ ಫೀಲಿಂಗ್ಸ್ ಇಲ್ಲದಿರುವುದರಿಂದಲ್ಲ, ನಿಮ್ಮಿಬ್ಬರ ಕನೆಕ್ಷನ್ ಸುತ್ತ ಹಲವಾರು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಚೆದುರಿದುದು, ಈಗೋ ಎಲ್ಲವೂ ಕೂಡ ಹೇಳದೆ ಉಳಿದ ಹಳೆಯ ಮಾತುಗಳು ಕೂಡ ಸೇರಿಕೊಂಡಿವೆ. ಅದಕ್ಕಾಗಿಯೇ ರಿಲೇಷನ್ಶಿಪ್ನಲ್ಲಿ ಇಷ್ಟು ಡಿಸ್ಟೆನ್ಸ್ ಆಗಿರೋದು. ಆದರೆ ಮಧ್ಯದ ಕನೆಕ್ಷನ್ ಇನ್ನೂ ಉಳಿದಿರುವುದರಿಂದ ಈ ವ್ಯಕ್ತಿ ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಹಳೆಯ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ಎನರ್ಜಿ ಇದೆ. ಆದರೆ ಮರಳಿ ಬಂದರು ಇದರ ಸುತ್ತಲೂ ಚೆದುರಿರುವ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಮತ್ತೆ ಅದೇ ರೀತಿಯ ಡಿಸ್ಟೆನ್ಸ್ ಉಂಟಾಗಬಹುದು ಅಂತ ಈ ರೈಸ್ ರೀಡಿಂಗ್ ನಮಗೆ ತಿಳಿಸ್ಕೊಡ್ತಾ ಇದೆ ಸ್ನೇಹಿತರೆ. ಬನ್ನಿ ಈಗ ಹನುಮಾನ್ ಕಾರ್ಡ್ ರೀಡಿಂಗ್ನ ಮೂಲಕ ನಾವು ತಿಳಿದುಕೊಳ್ಳೋಣ. ಶ್ರೀರಾಮ ಹಾಗೂ ಹನುಮಾರನ ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ನಿಮ್ಮ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಾ 3 ಬಾರಿ ಅವರ ಹೆಸರನ್ನು ಹೇಳುತ್ತಾ, ಭೀಮನ ಅಮಾವಾಸ್ಯೆಯ ನಂತರ ಅವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಮರಳಿ ಬರುತ್ತಾರಾ ಅಂತ ನಾವು ಈಗ ಹನುಮಾನ್ ಕಾರ್ಡ್ ರೀಡಿಂಗ್ನ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ನಾನು ಇಲ್ಲಿ 5 ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ತಿದ್ದೀನಿ. ನೀವು ಮನಸ್ಸಿನಲ್ಲಿ 1 ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ. ಏನು ಸೂಚನೆಯನ್ನು ಕೊಡ್ತಿದ್ದಾರೆ ಹನುಮಾನ್ ಅವರು ಅಂತ ಈಗ ನಾವು ತಿಳಿದುಕೊಳ್ಳೋಣ. ಈಗ ನಾನು ಇಲ್ಲಿ 5 ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ. ನೋಡೋಣ ಹನುಮಾನರು ಏನು ಸಂದೇಶನ ಕೊಡ್ತಿದ್ದಾರೆ ಅಂತ. ಈಗ ನಾನು ಮೊದಲನೆಯ ಕಾರ್ಡನ್ನು ತಗೋತಾ ಇದ್ದೀನಿ. ದ ಬರ್ನಿಂಗ್ ಟೈಲ್ ಈ ಕಾರ್ಡ್ ಬಂದಿದೆ ಸ್ನೇಹಿತರೆ. ಅವರ ಹಿಂದಿನ ಮೈಂಡ್ ಸೆಟ್ ಹೇಗಿತ್ತು ಅಂತ ನೋಡೋಣ. ಈ ವ್ಯಕ್ತಿ ಹಿಂದೆ ನಿಮ್ಮ ಜೊತೆಗಿನ ಸಿಚುವೇಶನಲ್ಲಿ ತಮ್ಮ ಎಮೋಷನಲ್ ಕಂಟ್ರೋಲ್ ಮಾಡಿಕೊಳ್ಳದೆ ಕೋಪ, ಹಠ ಅಥವಾ ಈಗೋನಿಂದ ಕೆಲವು ಡಿಸಿಷನ್ ತೆಗೆದುಕೊಂಡಿರಬಹುದು. ಆ ಸಮಯದಲ್ಲಿ ಅವರಿಗೆ ತಮ್ಮ ಮಾತು, ತಮ್ಮ ಬಿಹೇವಿಯರ್ ಎಷ್ಟು ದೂರದ ಪರಿಣಾಮ ಬೀರುತ್ತದೆ ಅನ್ನೋದು ಅವರಿಗೆ ಅರ್ಥವಾಗಿರಲಿಲ್ಲ. ಒಂದು ಪ್ರಾಬ್ಲಮ್ ಬಂದಾಗ ಅದನ್ನು ಶಾಂತವಾಗಿ ಕುಳಿತು ಮಾತನಾಡಿ ಸಾಲ್ವ್ ಮಾಡುವ ಬದಲು ತಕ್ಷಣ ರಿಯಾಕ್ಷನ್ ಕೊಡುವುದು, ಮಾತು ನಿಲ್ಲಿಸುವುದು, ದೂರ ಹೋಗುವುದು ಅಥವಾ ನಿಮ್ಮ ಮೇಲೆಯೇ ತಪ್ಪು ಹಾಕುವುದು ಕೂಡ ಮಾಡಿರಬಹುದು. ಅವರಿಗೆ ಆ ಸಮಯದಲ್ಲಿ ತಮ್ಮ ಸೈಡ್ ಮಾತ್ರ ಕ್ಲಿಯಾರಿಟಿ ಕಾಣಿಸುತ್ತಿತ್ತು. ನಾನು ಹೇಳಿದ್ದು ತಪ್ಪಲ್ಲ, ನನ್ನ ರಿಯಾಕ್ಷನ್ಗೆ ಕಾರಣ ಅವರೇ, ನಾನು ಯಾಕೆ ಮೊದಲು ಹೋಗಿ ಮಾತನಾಡಬೇಕು ಅನ್ನುವ ಮೈಂಡ್ಸೆಟ್ ಅವರಿಗೆ ಇರಬಹುದು. ಆದರೆ ಈಗಿನ ಸಿಚುವೇಶನ್ ಬದಲಾಗಿದೆ. ನೀವು ಅವರಿಂದ ದೂರವಾದ ನಂತರ ಹಿಂದೆ ನಡೆದ ಘಟನೆಗಳು ಅವರ ಮೇಲೆ ನೆನಪಿಸಿಕೊಳ್ಳುವ ಸಾಧ್ಯತೆ ಈಗ ಕಡಿಮೆ ಇದೆ. ಆಗ ಕೋಪದಲ್ಲಿ ಹೇಳಿದ ಮಾತುಗಳು, ನಿಮಗೆ ನೋವು ಕೊಟ್ಟ ಸಂದರ್ಭಗಳು, ಅವರು ತೆಗೆದುಕೊಂಡ ಹಾರ್ಸ್ ಡಿಸಿಷನ್ಸ್ ಇವೆಲ್ಲ ಈಗ ಕಾಮ್ ಆಗಿ ಯೋಚಿಸಿದಾಗ ಬೇರೆ ರೀತಿಯಲ್ಲಿ ಕಾಣಿಸುತ್ತಿರಬಹುದು. ಅವರ ಮನಸ್ಸಿನಲ್ಲಿ ನಿಧಾನವಾಗಿ ಒಂದು ಪ್ರಶ್ನೆ ಬರಬಹುದು, ನಾನು ಆ ಸಮಯದಲ್ಲಿ ಕಾಮ್ ಆಗಿ ಹ್ಯಾಂಡಲ್ ಮಾಡಿದರೆ ಸಿಚುವೇಶನ್ ಇಷ್ಟು ದೂರ ಬರುತ್ತಿರಲಿಲ್ಲ ಅಂತ. ಈ ಕಾರ್ಡ್ ಇನ್ನೊಂದು ರಿಯಲೈಸೇಷನ್ ಏನಂದರೆ, ಅವರು ತಕ್ಷಣ ಬಂದು ತಮ್ಮದೇ ತಪ್ಪು ಅಂತ ಒಪ್ಪಿಕೊಳ್ಳರು ಅಂತ ಅಲ್ಲ. ಮೊದಲು ಅವರಿಗೆ ಕನ್ಫ್ಯೂಷನ್ ಶುರುವಾಗಿದೆ. ಒಂದು ಕಡೆ ಇನ್ನೂ ಈಗೋ ಇದೆ, ಇನ್ನೊಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಂದು ಕಡೆ ತಮ್ಮ ಡಿಸಿಷನ್ ಕರೆಕ್ಟ್ ಅಂತ ಪ್ರೂವ್ ಮಾಡಿಕೊಳ್ಳಬೇಕು ಅನ್ನಿಸ್ತಾ ಇದೆ, ಇನ್ನೊಂದು ಕಡೆ ನಿಮ್ಮ ನೆನಪು ಮತ್ತು ರಿಲೇಷನ್ಶಿಪ್ನ ವ್ಯಾಲ್ಯೂ ಮತ್ತೆ ಮತ್ತೆ ಮನಸ್ಸಿಗೆ ಬರುತ್ತಿದೆ. ಅವರ ಕರೆಂಟ್ ಫೀಲಿಂಗ್ ಹೇಳೋದಾದರೆ, ನಾವು ನಿಮ್ಮ ಮೇಲೆ ಫೀಲಿಂಗ್ ಇದ್ದರೂ ಅವರು ಅದನ್ನು ತಕ್ಷಣ ತೋರಿಸದೇ ಇರಬಹುದು. ನಿಮ್ಮನ್ನು ಮಿಸ್ ಮಾಡಿಕೊಂಡರೂ ಕಾಂಟ್ಯಾಕ್ಟ್ ಮಾಡದೇ ಇರಬಹುದು. ಏಕೆಂದರೆ ಅವರ ಮನಸ್ಸಿನಲ್ಲಿ ನಾನು ಈಗ ಹೋದರೆ ಅವರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ಅವರು ನನ್ನ ಮೇಲೆ ಕೋಪದಲ್ಲಿದ್ದಾರಾ, ನಾನು ಮಾಡಿದ ತಪ್ಪು ಅವರಿಗೆ ನೋವು ತಂದು ಕೊಟ್ಟಿರಬಹುದು ಅನ್ನುವ ಫಿಯರ್ ಇರಬಹುದು. ಹಸ್ಬೆಂಡ್ ಆ್ಯಂಡ್ ವೈಫ್ ಸಿಚುವೇಶನ್ ಹೇಳೋದಾದರೆ, ಒಂದೇ ಮನೆಯಲ್ಲೇ ಇದ್ದರೂ ಹಿಂದೆ ನಡೆದ ಘಟನೆಗಳಲ್ಲಿ ಆರ್ಗ್ಯುಮೆಂಟ್ ಕಾರಣದಿಂದ
ಮಾತು ಕಡಿಮೆಯಾಗಿರಬಹುದು. ಒಬ್ಬರು ಇನ್ನೊಬ್ಬರ ಜೊತೆ ನಾರ್ಮಲ್ ಆಗಿ ಮಾತನಾಡಬೇಕು ಅನ್ನಿಸಿದರೂ ಹಳೆಯ ಹರ್ಟ್ ಮತ್ತು ಈಗೋ ನಡುವೆ ಬರುತ್ತಿರಬಹುದು. ಅಥವಾ ಎಕ್ಸ್ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇದ್ದವರಿಗೆ ಈ ಕಾರ್ಡ್ ಹಿಂದಿನ ಘಟನೆಗಳ ಬಲ ರಿಗ್ರೆಟ್ ಹೆಚ್ಚಾಗಿರುವ ಎನರ್ಜಿ ಸೂಚಿಸುತ್ತಿದೆ. ಅವರು ನಿಮ್ಮನ್ನು ಕಳೆದುಕೊಂಡ ನಂತರ ಮಾತ್ರ ಕೆಲವು ವಿಷಯಗಳ ವ್ಯಾಲ್ಯೂ ಅರ್ಥ ಮಾಡಿಕೊಳ್ಳುವ ಪಾಸಿಬಿಲಿಟಿ ಇದೆ. ಆದರೆ ಈ ಕಾರ್ಡ್ ಬಿಗ್ಗೆಸ್ಟ್ ಲೆಸನ್ ಏನೆಂದರೆ ಕೋಪದಿಂದ ರಿಲೇಷನ್ಶಿಪ್ ದೂರವಾಗಬಹುದು. ಆದರೆ ರಿಯಲೈಸೇಷನ್ ಬಂದ ಮೇಲೆ ಅದೇ ವ್ಯಕ್ತಿ ತನ್ನ ಬಿಹೇವಿಯರ್ ಬದಲಿಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಅವರು ಮರಳಿ ಬರುತ್ತಾರಾ ಅನ್ನುವುದಕ್ಕಿಂತ ಮೊದಲು ಅವರು ತಮ್ಮ ಹಳೆಯ ಬಿಹೇವಿಯರ್ ಬದಲಿಸಲು ಸಿದ್ಧರಾಗಿದ್ದಾರೆ ಅನ್ನೋದು ಮುಖ್ಯ. ಅವರು ನಿಜವಾಗಿಯೂ ರಿಯಲೈಸ್ ಮಾಡಿಕೊಂಡಿದ್ದಾರೆ. ಅದು ಕೆಲವೇ ಮಿಸ್ ಯು ಅನ್ನೋ ಮಾತಿನಿಂದ ಕಾಣಬಾರದು. ಅದು ಅವರ ಕಮ್ಯುನಿಕೇಷನಲ್ಲಿ, ಅಪಾಲಜಿಯಲ್ಲಿ, ಪೇಷನ್ಸಲ್ಲಿ, ರೆಸ್ಪೆಕ್ಟ್ನಲ್ಲಿ ಕಾಣಬೇಕು ಅಂತ ಹೇಳ್ತಾ ಇದೆ. ಒಟ್ಟಿನಲ್ಲಿ ಈ ಕಾರ್ಡ್ ಸ್ಟ್ರಾಂಗ್ ಮೆಸೇಜ್ ಏನಂದರೆ ಹಿಂದೆ ಕೋಪದಲ್ಲಿ ತೆಗೆದುಕೊಂಡ ಡಿಸಿಷನ್ ಈಗ ಅವರನ್ನು ತಾವೇ ಹಿಂದಿರುಗಿ ನೋಡಿಕೊಳ್ಳುವಂತೆ ಮಾಡುತ್ತಿದೆ. ನಿಮ್ಮಿಂದ ದೂರವಾದ ನಂತರ ತಮ್ಮ ಮಾತು ಮತ್ತು ಬಿಹೇವಿಯರ್ನ ಪರಿಣಾಮ ಅವರಿಗೆ ನಿಧಾನವಾಗಿ ಅರ್ಥವಾಗುತ್ತಿದೆ. ಆದರೆ ರಿಯಲೈಸೇಷನ್ ನಿಜವಾದ ಚೇಂಜ್ ಆಗಬೇಕಾದರೆ ಅವರು ತಮ್ಮ ಈಗೋ ಬಿಟ್ಟು ಆ್ಯಕ್ಷನ್ ತೆಗೆದುಕೊಳ್ಳಬೇಕು ಅಂತ ಇಲ್ಲಿ ಹೇಳ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ನೆಕ್ಸ್ಟ್ ಕಾರ್ಡ್ ದ ಓಪನ್ ಚೆಸ್ಟ್ ಬಂದಿದೆ ಸ್ನೇಹಿತರೆ. ಈ ವ್ಯಕ್ತಿ ತಮ್ಮ ಹಿಂದೆ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ಸರಿಯಾಗಿ ಹೊರಗೆ ತೋರಿಸದೇ ಇರಬಹುದು. ಪ್ರೀತಿ ಇದ್ದರೂ ಹೇಳದೇ ಇರುವುದು, ನೋವಾದರೂ ನನಗೆ ಏನೂ ಆಗಿಲ್ಲ ಅಂತ ತೋರಿಸಿಕೊಳ್ಳುವುದು, ನಿಮ್ಮ ಕೇರ್ ಬೇಕಿದ್ದರೂ ಅವರು ಹೇಳದೇ ಇರುವುದು, ಇಂತಹ ಎನರ್ಜಿಗಳಿರಬಹುದು ಸ್ನೇಹಿತರೆ. ಕೆಲವೊಮ್ಮೆ ಅವರು ತಮ್ಮ ಎಮೋಷನನ್ನು ತೋರಿಸದೆ ತಾವು ವೀಕಾಗಿ ಕಾಣುತ್ತೇವೆ ಅಂತ ಕೂಡ ಅಂದುಕೊಂಡಿರಬಹುದು. ನೀವು ಅವರ ಜೊತೆ ಮಾತನಾಡಲು ಪ್ರಯತ್ನಿಸಿದಾಗ ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ತಮ್ಮದ ಮನಸ್ಸನ್ನು ಕ್ಲೋಸ್ ಮಾಡಿಕೊಂಡಿರುವುದು. ಆದರೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಒಂದು ಚೇಂಜ್ ಕಾಣಿಸುತ್ತಿದೆ. ನೀವು ದೂರವಾದ ನಂತರ ಹಿಂದೆ ಸರ್ಪ್ರೈಸ್ ಮಾಡಿದ ಫೀಲಿಂಗ್ಸ್ ಈಗ ಮತ್ತೆ ಮೇಲಕ್ಕೆ ಬರುತ್ತಿರುವ ಎನರ್ಜಿ ಕಾಣುತ್ತಿದೆ. ಅವರು ನಿಮ್ಮ ಜೊತೆ ಇದ್ದಾಗ ಗಮನಿಸದ ಸಣ್ಣ ಸಣ್ಣ ವಿಷಯಗಳು ಕೂಡ ಈಗ ಅವರಿಗೆ ನೆನಪಾಗುತ್ತಿದೆ. ನೀವು ಹೇಗೆ ಮಾತನಾಡುತ್ತಿದ್ದೀರಿ, ನಿಮ್ಮ ಕೇರ್ ಹೇಗಿತ್ತು, ನೀವು ಅವರಿಗಾಗಿ ಮಾಡಿದ್ದ ಕಮ್ಯುನಿಕೇಷನ್ಸ್, ಅವರ ಅಡ್ಜಸ್ಟ್ಮೆಂಟ್, ಅವರು ಅಪ್ಸೆಟ್ ಆಗಿದ್ದಾಗ ನೀವು ಅವರಿಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ, ಇವೆಲ್ಲ ಈಗ ಅವರಿಗೆ ಹೆಚ್ಚು ವ್ಯಾಲ್ಯೂ ಆಗಿ ಕಾಣಿಸುತ್ತಿದೆ. ಆದರೆ ಅವ್ರ ಕರೆಂಟ್ ಫೀಲಿಂಗ್ಸ್ ಏನಂದರೆ ಮೊದಲು ಕೋಪ ಅಥವಾ ಈಗೋ ಮುಂದೆ ಇದ್ದರೂ ಈಗ ಅದರ ಹಿಂದೆ ಇದ್ದ ಫೀಲಿಂಗ್ಸ್ ಅವರಿಗೆ ತಾವೇ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ನಾನು ಇವರ ಬಗ್ಗೆ ನಿಜವಾಗಿಯೂ ಕೇರ್ ಮಾಡುತ್ತಿದ್ದೆ, ನಾನು ಅಂದುಕೊಂಡಷ್ಟು ಈಸಿ ಇವರನ್ನು ಮರೆಯೋದಕ್ಕೆ ಆಗುತ್ತಿಲ್ಲ ಅಂತ ಹೇಳ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ಅವರು ಹಿಡನ್ ಫೀಲಿಂಗ್ಸ್ ಇನ್ನು ಡೀಪ್ ಆಗಿದೆ. ಅವರು ನಿಮ್ಮನ್ನು ಮಿಸ್ ಮಾಡಿಕೊಳ್ಳಬಹುದು, ಆದರೆ ಅದನ್ನು ಯಾರಿಗೂ ಹೇಳದೆ ಇರಬಹುದು. ಇನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆ ಹೇಳೋದಾದರೆ ಒಂದೇ ಮನೆಯಲ್ಲಿದ್ದರೂ ಎಮೋಷನಲ್ ಕ್ಲೋಸೆನ್ಸ್ ಕಡಿಮೆಯಾಗಿದೆ. ಆ ವ್ಯಕ್ತಿಗೆ ನಾವು ಮೊದಲಿನಂತೆ ಮನಸ್ಸು ಬಿಚ್ಚಿ ಮಾತನಾಡಬೇಕು ಅನ್ನುವ ಫೀಲಿಂಗ್ ಬರಬಹುದು. ಇನ್ನು ಎಕ್ಸರ್ ನೋ ಕಾಂಟ್ಯಾಕ್ಟಲ್ಲಿದ್ದರೆ ನಿಮ್ಮ ಜೊತೆ ಮತ್ತೆ ಎಮೋಷನಲ್ ಕನೆಕ್ಷನ್ಸ್ ಬೇಕು ಅನ್ನುವ ಯೋಜನೆ ಇರಬಹುದು. ಆದರೆ ಈ ಕಾರ್ಡ್ಸ್ ಮೆಸೇಜ್ ಕೇವಲ ಅವರಿಗೆ ಫೀಲಿಂಗ್ಸ್ ಇದೆ ಅಂತ ಅಷ್ಟೇ ಅಲ್ಲ, ಇದು ಫೀಲಿಂಗ್ಸ್ ಹೊರಗೆ ಬರಲು ಸಿದ್ಧವಾಗುತ್ತಿರುವ ಹಂತ. ಅವರು ನಿಜವಾಗಿಯೂ ನಿಮ್ಮ ಬಳಿ ಮರಳಿ ಬಂದರೆ ಈ ಬಾರಿ ತಮ್ಮ ಫೀಲಿಂಗ್ಸ್ ಹೈಡ್ ಮಾಡದೆ ಮಾತನಾಡಬೇಕಾಗುತ್ತದೆ. ಇನ್ನು ಸ್ಟ್ರಾಂಗ್ ಮೆಸೇಜ್ ಹೇಳೋದಾದರೆ ಹಿಂದೆ ಬಿಚ್ಚಿಟ್ಟಿದ್ದ ಫೀಲಿಂಗ್ಸ್ ಈಗ ಅವರಿಗೆ ತಾವು ಅರ್ಥವಾಗಲು ಶುರುವಾಗುತ್ತಿದೆ. ಮತ್ತು ಅವರ ಹಾರ್ಟ್ನಲ್ಲಿ ಮುಚ್ಚಿಟ್ಟಂತಹ ಅಟ್ಯಾಚ್ಮೆಂಟ್ ಮತ್ತೆ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಿದೆ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಕಾರ್ಡ್ ನೋಡೋದಾದರೆ ಬುದ್ಧಿ ಮಾತಾ. ಈ ಕಾರ್ಡಲ್ಲಿ ಹೇಳೋದಾದರೆ ಅವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡಿದ್ದಾರಾ ಅಂತ ಯೋಚನೆ ಮಾಡಿದಾಗ ಆನ್ಸರ್ ಒಂದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮೆಚುರಿಟಿ ಆಗ್ತಿದ್ದಾರೆ, ರಿಯಲೈಸೇಷನ್ ಕಡೆ ಹೋಗ್ತಾ ಇದೆ. ಹಿಂದೆ ಅವರು ಯಾವುದೇ ಸಿಚುವೇಶನ್ ಬಂದಾಗ ತಕ್ಷಣ ತಮ್ಮ ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಮಾಡಿರಬಹುದು. ನಿಮ್ಮ ಮಾತನ್ನು ಹೇಳುವ ಬದಲು ಅವರ ಬಗ್ಗೆ ಅನಿಸಿಕೆಯನ್ನು ಹೇಳಲು ಶುರು ಮಾಡ್ತಿರ್ತಾರೆ.
ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದು ಅವರಿಗೆ ಡಿಫಿಕಲ್ಟ್ ಆಗಿರಬಹುದು. ಆದರೆ ಪ್ರೆಸೆಂಟ್ ಸಿಚುವೇಶನಲ್ಲಿ ಅವರ ಹಿಂದಿನ ಘಟನೆಗಳು ಕಾಮ್ ಆಗಿ ಅನಲೈಸ್ ಮಾಡುವ ಹಂತಕ್ಕೆ ಬರುತ್ತಿದ್ದಾರೆ. ಇದು ಒಂದು ತುಂಬ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಆಗಿದೆ. ಹಿಂದೆ ಅವರು ರಿಯಾಕ್ಟ್ ಮಾಡುತ್ತಿದ್ದರು, ಈಗ ಅವರ ಥಿಂಕ್ ಮಾಡುತ್ತಿದ್ದಾರೆ. ಅವರ ಮನಸ್ಸಿನಲ್ಲಿ ನಿಜವಾಗಿ ಪ್ರಾಬ್ಲಮ್ ಶುರುವಾದದ್ದು ಎಲ್ಲಿಂದ, ನಾನು ಯಾವ ಜಾಗದಲ್ಲಿ ತಪ್ಪು ಮಾಡಿದೆ, ಅವರಿಗೆ ನಾನು ನೋವು ಮಾಡಿದ್ದೇನಾ ಅನ್ನುವಂತಹ ಸೆಲ್ಫ್ ಕ್ವಶನ್ಸ್ ಶುರುವಾಗಬಹುದು. ಒಟ್ಟು ಕರೆಂಟ್ ಫೀಲಿಂಗ್ಸ್ ಅವ್ರದ್ದು ಏನಿದೆ ಅಂದರೆ, ಅವರು ಎಮೋಷನಲ್ ರಿಯಾಕ್ಷನ್ ಆಗಿ ತೆಗೆದುಕೊಳ್ಳುತ್ತಿಲ್ಲ. ಅವರು ಪ್ರಾಕ್ಟಿಕಲ್ ಆಗಿ ಯೋಚಿಸಲು ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮನ್ನು ಮತ್ತೆ ಸಂಪರ್ಕಿಸಬೇಕಾ, ಮಾತನಾಡಿದರೆ ಹೇಗೆ ಮಾತನಾಡಬೇಕು, ಹಿಂದಿನ ಸಮಸ್ಯೆ ಮತ್ತೆ ಬರದಂತೆ ಏನು ಚೇಂಜ್ ಮಾಡಬೇಕು, ಈ ರೀತಿ ಎಲ್ಲ ಅವರು ಯೋಜನೆಯನ್ನು ಮಾಡ್ತಿದ್ದಾರೆ. ಒಂದು ಫಿಯರ್ ಆನ್ ರಿಜೆಕ್ಷನ್ಸ್ ಇರಬಹುದು. ನಾನು ಹೋಗಿ ಮಾತನಾಡಿದರೆ ಅವರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ಈ ಫಿಯರ್ನಿಂದ ಅವರು ಡಿಲೇ ಮಾಡ್ತಿರಬಹುದು. ಆ್ಯಕ್ಷನ್ ತೆಗೆದುಕೊಳ್ಳಲು ಸಮಯ ಬೇಕಾಗಬಹುದು ಅವರಿಗೆ. ಇನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆ ಹೇಳೋದಾದರೆ, ರಿಲೇಷನ್ಶಿಪ್ ಸೇಫ್ ಮಾಡಿಕೊಳ್ಳಬೇಕು. ಮೊದಲು ತಮ್ಮ ತಪ್ಪು ಒಪ್ಪಿಕೊಳ್ಳಲು ಮನಸ್ಸು ಸಿದ್ಧವಾಗಬೇಕು. ಅವರು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾರಾ, ಅಂದರೆ ನೋ ಕಾಂಟ್ಯಾಕ್ಟಲ್ಲಿರೋರು ಅಥವಾ ಬ್ರೇಕಪ್ ಆಗಿರೋರು ಈ ರೀತಿಯಲ್ಲಿ ಯೋಜನೆ ಮಾಡಬೇಕಾಗತ್ತೆ. ಇಂಪಾಸಿಬಲ್ ಅನ್ನುವುದು ಪಾಸಿಬಲ್ ಮಾಡುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಕಾರ್ಡ್ ಮೆಸೇಜ್ ಏನಂದರೆ, ಈ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಕೇವಲ ಫೀಲಿಂಗ್ಸ್ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತಿದೆ. ಹಿಂದಿನ ತಪ್ಪನ್ನು ಮತ್ತೆ ರಿಪೀಟ್ ಮಾಡಬಾರದು ಅನ್ನುವ ಮೆಚ್ಯೂರಿಟಿ ಕೂಡ ಅವರಿಗೆ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಬರೀ ನೆಕ್ಸ್ಟ್ ಕಾರ್ಡ್ ನೋಡೋಣ ಏನನ್ನು ಸೂಚಿಸ್ತಿದೆ ಅಂತ. ದ ರಿನ್ಯೂನಿಯನ್ ಸ್ನೇಹಿತರೆ, ಅವರು ಮರಳಿ ಬರುತ್ತಾರಾ ಅಂತ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಆದರೆ ಫ್ರೆಂಡ್ಸ್, ಇದು ಡೀಪರ್ ಮೀನಿಂಗ್ ನೋಡೋದಾದರೆ ನಾವು ಹಿಂದೆ ಈ ವ್ಯಕ್ತಿ ತಮ್ಮ ರಿಲೇಷನ್ಶಿಪ್ನಿಂದ ಡಿಸ್ಟೆನ್ಸ್ ತೆಗೆದುಕೊಂಡಾಗ ಅದು ಫೈನಲ್ ಡಿಸಿಷನ್ ಅಂತ ಅಂದುಕೊಂಡಿರಬಹುದು. ಇದೇ ಬೆಟರ್, ನಾವು ದೂರ ಇದ್ದರೂ ಸಮಸ್ಯೆ ಇಲ್ಲ ಅಂತ ಯೋಚಿಸಿರಬಹುದು. ಮತ್ತೆ ಬರಬೇಕು ಅನ್ನುವ ಲಾಂಗಿಂಗ್ ಇರಬಹುದು. ನಾವು ಬಿಟ್ಟ ಜಾಗದಲ್ಲೇ ಎಲ್ಲವನ್ನು ಮತ್ತೆ ಶುರು ಮಾಡಬಹುದಾ ಅನ್ನುವ ಯೋಜನೆಯಲ್ಲಿದ್ದಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ದೂರ ಅಥವಾ ಮನಸ್ತಾಪದಿಂದ ದುರ್ಬಲವಾದ ಸಂಬಂಧಕ್ಕೆ ಮತ್ತೆ ಎಮೋಷನಲ್ ಲೈಫ್ ತುಂಬುವ ಎನರ್ಜಿ ಎದ್ದು ಕಾಣುತ್ತಿದೆ. ಇನ್ನು ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಹಿಂದೆ ಬಿಟ್ಟು ಹೋದ ರಿಲೇಷನ್ಶಿಪ್ಗೆ ಮತ್ತೆ ಜೀವ ಕೊಟ್ಟು ಮತ್ತೆ ಕನೆಕ್ಷನ್ಸ್ ಬಿಲ್ಡ್ ಮಾಡುವ ಅವಕಾಶ ಸಿಗುತ್ತಿದೆಯಾ ಅನ್ನುವಂತಹ ಸಿಂಬಾಲಿಕ್ ಇಲ್ಲಿ ತೋರಿಸ್ತಾ ಇದೆ. ಈ ಕಾಲ್ ಸ್ಟ್ರಾಂಗ್ ಮೆಸೇಜ್ ಏನಂದರೆ, ಒಮ್ಮೆ ಬಿಟ್ಟು ಹೋದ ಸಂಬಂಧ ಸಂಪೂರ್ಣವಾಗಿ ಸತ್ತಿಲ್ಲ, ಅದಕ್ಕೆ ಮತ್ತೆ ಜೀವ ತುಂಬುವ ಅವಕಾಶ ಇನ್ನೂ ಇದೆ. ಆದರೆ ಆ ಜೀವವನ್ನು ಉಳಿಸಿಕೊಳ್ಳುವಲು ಇಬ್ಬರ ಎಫರ್ಟ್ ಮತ್ತು ನಿಜವಾದ ಬದಲಾವಣೆ ಬೇಕು ಅಂತ ಈ ಕಾರ್ಡು ಹೇಳ್ತಾ ಇದೆ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಭೀಮನ ಅಮಾವಾಸ್ಯೆಯ ನಂತರ ಅವರು ಮರಳಿ ಬರುತ್ತಾರಾ, ತಮ್ಮ ಅರ್ಥನ ಮಾಡಿಕೊಂಡು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ರೈಸ್ ರೀಡಿಂಗ್ ಮತ್ತು ಹನುಮಾನ್ ಕಾರ್ಡ್ ರೀಡಿಂಗ್ನಲ್ಲಿ ಒಟ್ಟಾರೆ ನೋಡಿದಾಗ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಹಳೆಯ ಘಟನೆಗಳ ಬಗ್ಗೆ ಒಂದು ರಿಯಲೈಸೇಷನ್ಸ್ ಮತ್ತು ಪ್ರೀತಿ ಶುರುವಾಗುವ ಎನರ್ಜಿ ಕಾಣಿಸುತ್ತಿದೆ. ಹಿಂದೆ ಅವರು ಮಾಡಿದ ಕೆಲವು ತಪ್ಪುಗಳು, ಆಡಿದ ಮಾತುಗಳು, ನಿಮ್ಮನ್ನು ನೋಯಿಸಿದ ರೀತಿಯೆಲ್ಲ ಈಗ ಅವರಿಗೆ ನಿಧಾನವಾಗಿ ಅರ್ಥವಾಗುತ್ತಿರಬಹುದು. ನಿಮ್ಮಿಂದ ದೂರವಾದ ಮೇಲೆ ನಿಮ್ಮ ವ್ಯಾಲ್ಯೂ ಮತ್ತು ನಿಮ್ಮ ಜೊತೆ ಇದ್ದ ಕನೆಕ್ಷನ್ಸ್ ಇಂಪಾರ್ಟೆಂಟ್ ಕೂಡ ಅವರಿಗೆ ಈಗ ಹೆಚ್ಚು ಗೊತ್ತಾಗುವ ಸಾಧ್ಯತೆ ಇದೆ. ಆದರೆ ಅವರು ಮರಳಿ ಬಂದರೂ ಹಿಂದಿನ ಹಾಗೆ ಅದೇ ಸಮಸ್ಯೆಗಳು ಮತ್ತೆ ಬರಬಾರದು. ಅವರ ಮಾತಿಗಿಂತ ಅವರ ಆ್ಯಕ್ಷನ್ ನೋಡಿ. ನಿಜವಾದ ರಿಯಲೈಸೇಷನ್ಸ್ ಇದ್ದರೆ ಅದು ಅವರ ಬಿಹೇವಿಯರಲ್ಲಿ, ರೆಸ್ಪೆಕ್ಟಲ್ಲಿ ಮತ್ತು ನಿಮ್ಮ ಜೊತೆ ಮಾಡುವ ಎಫೆಕ್ಟ್ನಲ್ಲಿ ಕಾಣಬಹುದು. ಈ ರೀಡಿಂಗ್ನಲ್ಲಿ ದ ಬರ್ನಿಂಗ್ ಟೈಲ್, ಓಪನ್ ಚೆಸ್ಟ್, ಬುದ್ಧಿಮಾತ, ದ ರಿನ್ಯೂನಿಯನ್, ಸಂಜೀವಿನಿ ಅನ್ನುವ ಫ್ಲೋ ನಮಗೆ ಒಂದೇ ಮೆಸೇಜ್ ಕೊಡುತ್ತಿದೆ. ಕೋಪದಿಂದ ರಿಯಲೈಸೇಷನ್ಗೆ, ರಿಯಲೈಸೇಷನ್ನಿಂದ ಫೀಲಿಂಗ್ಸ್ಗೆ, ಫೀಲಿಂಗ್ಸಿಂದ ಕಮ್ಯುನಿಕೇಷನ್ಗೆ, ಕಮ್ಯುನಿಕೇಷನ್ನಿಂದ ಹೀಲಿಂಗ್ಗೆ ಹೋಗುವ ಒಂದು ಎನರ್ಜಿ ಇದೆ. ನಿಮ್ಮ ಸಿಚುವೇಶನ್ಗೆ ಈ ರೀಡಿಂಗ್ ಕನೆಕ್ಟ್ ಆಗಿದ್ದರೆ ಕಾಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಬರೆದು ಕಳಿಸಿ. ಹನುಮಂತನು ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಲಿ.
ನಿಮ್ಮ ಸಂಬಂಧದಲ್ಲಿ ನಿಜವಾಗಿಯೂ ಒಳ್ಳೆಯದು ಆಗಬೇಕಾದಲ್ಲಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೀನಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹನುಮಾನ್ ಸಂದೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ರೀಡಿಂಗ್ ಜೊತೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್, ಜೈ ಹನುಮಾನ್.